ಸಿದ್ಧಾರ್ಥ್ ಅಪೇಕ್ಷಾಗೋಸ್ಕರ ಬಟ್ಟೆ ತರೋದಾಗಿ ಹೇಳಿ ರೂಮಿಂದ ಆಚೆ ಹೋದರೆ ಅಪೇಕ್ಷಾ ಮಾತ್ರ ಬಾತ್ರೂಮ್ಗೆ ಹೋಗಿ ಫ್ರೆಶ್ ಆಗದೆ ಹಾಗೆ ಬೆಡ್ ಮೇಲೆ ಕೂತ್ಕೊಂಡು ಸಿದ್ಧಾರ್ಥ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಸೀತಾಲಕ್ಷ್ಮಿಯವರು ಅಪೇಕ್ಷಾನ ನೋಡ್ತಾರೆ. ಆದರೆ ಅವರು ಬಂದಿರೋ ಅರಿವು ಸಹ ಇಲ್ಲದೆ ಅಪೇಕ್ಷಾ ತನ್ನದೇ ಯೋಚನೆಯಲ್ಲಿ ಮುಳುಗಿ ಹಾಗೆ ಕೂತಿರ್ತಾಳೆ. ಇದನ್ನು ಗಮನಿಸಿದ ಸೀತಾಲಕ್ಷ್ಮಿಯವರು ಅಪೇಕ್ಷಾ ಅಂತ ಕೂಗ್ತಾರೆ. ತನ್ನ ಹೆಸರನ್ನ ಯಾರೋ ಕೂಗಿದಾಗೆ ಅನಿಸಿ ಕತ್ತೆತ್ತಿ ನೋಡ್ತಾಳೆ. ಅಲ್ಲಿ ಸೀತಾಲಕ್ಷ್ಮಿಯವರು ನಿಂತಿರೋದನ್ನು ಕಂಡು ಪಟ್ ಅಂತ ಎದ್ದು ನಿಂತ್ಕೋತಾಳೆ ಅಪೇಕ್ಷಾ. ಇರಲಿ ಬಿಡು ಪುಟ್ಟ, ಫ್ರೆಶ್ ಆಗು ಅಂದರೆ ಹಾಗೆ ಕೂತ್ಕೊಂಡಿದೆಯಲ್ಲ. ಓ, ಮರ್ತೇ ಹೋಗಿದ್ದೆ, ಸಿದ್ಧಾರ್ಥ್ ನಿಂಗೆ ಬಟ್ಟೆ ತೊಗೊಬರ್ತೀನಿ ಅಂತ ಹೋಗಿದ್ದಾನಲ್ವಾ, ಅವನು ಬರೋದು ಎಷ್ಟೊತ್ತಾಗುತ್ತೋ ಏನೋ. ತಗೋ ಈ ಸೀರೆನ ಅಂತ ತಮ್ಮ ಕೈಲಿದ್ದ ಸೀರೆನ ಅಪೇಕ್ಷಾ ಕೈಗೆ ಕೊಟ್ಟು, ಇದು ನನ್ನದೇ ಸೀರೆ ಪುಟ್ಟ, ಈಗ ನೀನು ಇದನ್ನೇ ಉಟ್ಕೋ. ಆದರೆ ನನ್ನ ಬ್ಲೌಸ್ ನಿಂಗೆ ಸರಿಯಾಗಿ ಆಗಲ್ಲ, ಹಾಗಾಗಿ ನೀನು ಈಗ ಹಾಕಿರೋ ಬ್ಲೌಸ್ಗೆ ಈ ಸೀರೆನ ಮ್ಯಾಚ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊ. ನೀನು ಈಗ ಉಟ್ಟಿರೋ ಸೀರೆ ತುಂಬ ಭಾರ ಇರೋದ್ರಿಂದ ನಿನಗೆ ಕಷ್ಟ ಅನ್ನಿಸ್ಬೋದು. ಸಿದ್ಧಾರ್ಥ್ ಬೇರೆ ಡ್ರೆಸ್ ತಂದ ಮೇಲೆ ಚೇಂಜ್ ಮಾಡಿಕೊಳ್ಳುವಂತೆ. ಈಗ ನೀನು ಬೇಗನೆ ಫ್ರೆಶ್ ಆಗಿ ಕೆಳಗಡೆ ಬಾ, ದೀಪ ಹಚ್ಚುವಂತೆ. ಹಾಗೆ ನಿನ್ನ ಕೈಯಾರೆ ನೀನು ಏನಾದರೂ ಒಂದು ಸ್ವೀಟ್ ಮಾಡಬೇಕು, ಬೇಗ ಬಾ ಪುಟ್ಟ ಅಂತ ಅಪೇಕ್ಷಾಳನ್ನು ತಲೆಯನ್ನು ನೇವರಿಸಿದ ಸೀತಾಲಕ್ಷ್ಮಿಯವರು ಸೀದಾ ಕೆಳಗಡೆ ಇಳಿದೋಗ್ತಾರೆ. ಇತ್ತ ಅಪೇಕ್ಷಾ ಕೂಡ ಬೇಗನೆ ಬಾತ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಸೀತಾಲಕ್ಷ್ಮಿಯವ್ರು ಕೊಟ್ಟಿದ್ದ ಸೀರೆನ ಹಾಕ್ಕೊಂಡು ಕೆಳಗಡೆ ಇಳಿದು ಬರ್ತಾಳೆ. ಅಷ್ಟರಲ್ಲಿ ಸಿದ್ಧಾರ್ಥ್ ಅಪೇಕ್ಷಾಗೋಸ್ಕರ ಸಾಕಷ್ಟು ಬಟ್ಟೆಗಳನ್ನ ತಗೊಂಡು ಬಂದಿರ್ತಾನೆ. ಅದು ಅಪೇಕ್ಷಾ ನಿನಗೋಸ್ಕರ ಅಂತ ಮುಂದೆ ಮಾತಾಡೋಕ್ಕೆ ಹೋದವನನ್ನು ತಡೆದ ಸೀತಾಲಕ್ಷ್ಮಿಯವರು, ನಾನು ಈಗ ಸದ್ಯಕ್ಕೆ ನನ್ನ ಸೀರೆನ ಕೊಟ್ಟಿದ್ದೀನಿ, ನಿನಗೆ ಬಟ್ಟೆನೆಲ್ಲ ತಗೊಂಡು ಮೇಲೆ ಇಟ್ಬಿಟ್ಟು ಬಾ, ಹಾಗೆ ನೀನು ಕೂಡ ಫ್ರೆಶ್ ಆಗಿ ಬಾ ಅಂತ ಹೇಳ್ತಾರೆ ಸೀತಾಲಕ್ಷ್ಮಿಯವರು ಸಿದ್ಧಾರ್ಥ್ಗೆ. ಅದಕ್ಕೆ ಸಿದ್ಧಾರ್ಥ್ ಸರಿ ಸೀತು ಅಂತ ಕಿರುಗಣ್ಣಲ್ಲೇ ಅಪೇಕ್ಷಾ ಕಡೆಗೆ ನೋಡಿಕೊಂಡು ಸೀದಾ ಮೇಲೆ ಹೋಗ್ತಾನೆ. ಇತ್ತ ಅಪೇಕ್ಷಾ ಬಳಿಗೆ ಬಂದ ಸೀತಾಲಕ್ಷ್ಮಿಯವರು ದೇವ್ರ ದೀಪ ಹಚ್ಚು ಪುಟ್ಟ ಅಂತ ಹೇಳ್ತಾರೆ. ಅಪೇಕ್ಷಾ ಕೂಡ ಸರಿ ಅಜ್ಜಿ ಅಂತ ದೇವರ ದೀಪ ಹಚ್ಚಿ ಪೂಜೆ ಕೂಡ ಮಾಡ್ತಾಳೆ. ನಂತರ ಬಂದು ಸೀತಾಲಕ್ಷ್ಮಿಯವ್ರ ಪಕ್ಕ ನಿಂತ್ಕೋತಾಳೆ. ಆಗ ಸೀತಾಲಕ್ಷ್ಮಿಯವರು ನಿನಗೆ ಪಾಯಸ ಮಾಡೋಕ್ಕೆ ಬರುತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಅಪೇಕ್ಷಾ ಬರುತ್ತೆ ಅಜ್ಜಿ ಅಂತ ತಲೆ ಅಲ್ಗಾಡಿಸ್ತಾಳೆ. ಸರಿ, ಹಾಗಾದರೆ ಪಾಯಸ ಮಾಡು ಪುಟ್ಟ, ನಿನಗೆ ಏನೇನು ಬೇಕು ಅಂತ ಶಾಂತಮ್ಮ ಕೊಡ್ತಾರೆ. ನನಗೆ ತುಂಬ ಹೊತ್ತು ಕಿಚನ್ನಲ್ಲಿ ನಿಲ್ಲೋಕ್ಕಾಗಲ್ಲ, ನಾನು ಇಲ್ಲೇ ಡೈನಿಂಗ್ ಟೇಬಲ್ ಹತ್ರ ಕೂತಿರ್ತೀನಿ ಅಂತ ಹೇಳ್ತಾರೆ ಸೀತಾಲಕ್ಷ್ಮಿಯವರು. ಸರಿ ಆಯಿತು ಅಜ್ಜಿ ಅಂತ ತಲೆ ಆಡಿಸಿದ ಅಪೇಕ್ಷಾ ಸೀದಾ ಕಿಚನ್ಗೆ ಹೋಗ್ತಾಳೆ. ಸೀತಾಲಕ್ಷ್ಮಿಯವ್ರ ಮಾತನ್ನ ಕೇಳ್ಕೊಂಡ ಶಾಂತಮ್ಮ ಅವರು ಪಾಯಸ ಮಾಡೋಕ್ಕೆ ಬೇಕಾದ ಎಲ್ಲ ಐಟಮ್ಸ್ನೂ ಅಪೇಕ್ಷಾ ಹತ್ರ ಇಡ್ತಾರೆ. ಅಪೇಕ್ಷಾ ಬೇಗನೆ ಪಾಯಸ ಮಾಡಿ ಮುಗಿಸ್ತಾಳೆ. ಅಷ್ಟರಲ್ಲಿ ಸಿದ್ಧಾರ್ಥ್ ಕೂಡ ಫ್ರೆಶ್ ಆಗಿ ಕೆಳಗಡೆ ಬರ್ತಾನೆ. ಅಷ್ಟರಲ್ಲಿ ಶಾಂತಮ್ಮ ಅವರು ಅಡುಗೆನ ಕೂಡ ರೆಡಿ ಮಾಡಿರ್ತಾರೆ. ಎಲ್ರಿಗೂ ಊಟಕ್ಕೆ ಕೂರೋಕ್ಕೆ ಹೇಳ್ತಾರೆ ಸೀತಾಲಕ್ಷ್ಮಿಯವರು. ಮೋಹನ್, ಮೇನಕಾ, ಮಹಾಂತೇಶ್ ಎಲ್ಲರೂ ಬರ್ತಾರೆ. ಎಲ್ಲರೂ ಕೂತ್ಕೊಂಡು ಅಪೇಕ್ಷಾ ಮಾತ್ರ ಕೂತ್ಕೊಳ್ದೆ ಹಾಗೆ ತಲೆ ತೆಗೆಸ್ಕೊಂಡು ನಿಂತಿರ್ತಾಳೆ. ಅದನ್ನು ನೋಡಿದ ಸೀತಾಲಕ್ಷ್ಮಿಯವರು ಅವಳ ಕೈ ಹಿಡಿದು ಸಿದ್ಧಾರ್ಥ್ ಪಕ್ಕ ಇದ್ದ ಚೇರಿಗೆ ಕೂರಿಸ್ತಾರೆ. ಇಲ್ಲ ಪರವಾಗಿಲ್ಲ ಅಜ್ಜಿ, ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ರು ಕೇಳದೆ ನೀನು ಕೂತ್ಕೋ ಅಂತ ಹೇಳಿ ಕೂರಿಸಿ ಶಾಂತಮ್ಮ ಅವ್ರಿಗೆ ಊಟ ಬಡಿಸೋಕ್ಕೆ ಹೇಳ್ತಾರೆ. ಶಾಂತಮ್ಮ ಅವರು ಎಲ್ರಿಗೂ ಊಟ ಬಡಿಸ್ತಾರೆ. ಹಾಗೆ ಅಪೇಕ್ಷಾ ಮಾಡಿದ ಪಾಯಸ ಕೂಡ ಬಡಿಸ್ತಾರೆ. ಪಾಯಸನ ಒಂದು ಸ್ಪೂನ್ ಬಾಯಲ್ಲಿ ಇಟ್ಟ ಸಿದ್ಧಾರ್ಥ್, ಅಪೇಕ್ಷಾ ಪಾಯಸನ ಸೂಪರಾಗಿ ಮಾಡಿದ್ಯಾ ಅಂತ ಅಪೇಕ್ಷಾ ಕಡೆ ನೋಡ್ತಾನೆ. ಆದರೆ ಅವಳು ತಲೆ ತೆಗೆಸ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ತಾಳೆ. ಇದನ್ನು ನೋಡಿದ ಸೀತಾಲಕ್ಷ್ಮಿಯವರು ಇಷ್ಟು ಬೇಗ ಹೆಂಡ್ತಿನ ಹೊಗಳೋಕ್ಕೆ ಶುರು ಮಾಡಿಕೊಂಡ ಏನೋ ಅಂತ ನಗ್ತಾರೆ. ಅದಕ್ಕೆ
ಸೀತು, ಹಾಗೇನೂ ಇಲ್ಲ, ಬೇಕಾದರೆ ನೀನು ತಿಂದು ನೋಡು, ಪಾಯಸ ತುಂಬಾ ರುಚಿಯಾಗಿದೆ ಅಂತ ಹೇಳ್ತಾನೆ. ಎಲ್ಲರೂ ನಗ್ತಾ ಊಟ ಮಾಡಿದ್ರೆ ಮಹಾಂತೇಶ ಮಾತ್ರ ಅಪೇಕ್ಷಾನ ವಿಲಕ್ಷಣವಾಗಿ ನೋಡಿಕೊಂಡು ಕೂತಿರ್ತಾನೆ. ಎಲ್ರಿದು ಊಟ ಆದಮೇಲೆ ಯಾವುದೋ ಫೋನ್ ಬಂತು ಅಂತ ಮೋಹನ್ ಅವರು ಹೊರಗಡೆ ಹೋದರೆ ಸಿದ್ಧಾರ್ಥ್ ಮಾತ್ರ ಅಪೇಕ್ಷಾ ಹತ್ರ ಬಂದು, ಬಾ ಅಪೇಕ್ಷಾ, ನಾವು ರೂಮಿಗೆ ಹೋಗೋಣ ಅಂತ ಕರಿತಿರ್ತಾನೆ. ಅಲ್ಲಿಗೆ ಬಂದ ಸೀತಾಲಕ್ಷ್ಮಿಯವರು ಸಿದ್ಧಾರ್ಥ್ ತಲೆ ಮೇಲೆ ಮೊಟ್ಕಿ, ಅವಳು ಇವತ್ತು ನಿನ್ನ ರೂಮಲ್ಲಿ ಮಲಗಲ್ಲ, ನನ್ನ ಜೊತೆ ನನ್ನ ರೂಮಲ್ಲಿ ಮಲಗ್ತಾಳೆ ಅಂತ ಹೇಳ್ತಾರೆ. ಅದಕ್ಕೆ ಗಾಬರಿಯಾದ ಸಿದ್ಧಾರ್ಥ್, ಅಯ್ಯೋ ಸೀತು, ಅವಳು ಮದುವೆ ಆಗಿರೋದು ನಾನು, ಅವಳ ಗಂಡ ನಾನು, ನೀನಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸೀತಾಲಕ್ಷ್ಮಿಯವರು, ಅದೆಲ್ಲ ನಂಗೆ ಗೊತ್ತು ಸಿದ್ದು, ನಾನು ಪುರೋಹಿತ್ರ ಹತ್ರ ಆಗಲೇ ಮಾತಾಡಿದೆ, ಆದರೆ ಅವರು ಇವತ್ತು ದಿನ ಚೆನ್ನಾಗಿಲ್ಲ, ನಾಳೆ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಇವತ್ತು ಅಪೇಕ್ಷಾ ನನ್ನ ಜೊತೆ ನನ್ನ ರೂಮಲ್ಲೇ ಮಲಗ್ತಾಳೆ ಅಂತ ಹೇಳಿದ್ರು. ಇದರಿಂದ ಮುಖ ಸಪ್ಪೆ ಮಾಡಿಕೊಂಡ ಸಿದ್ಧಾರ್ಥ್, ನೀನು ಏನು ಸೀತು, ನನ್ನ ಲೈಫ್ಗೆ ವಿಲ್ಲನ್ ಆಗಬೇಕು ಅಂದ್ಕೊಂಡಿದ್ಯಾ? ನನ್ನ ಕಷ್ಟ ಅಷ್ಟು ಅರ್ಥ ಆಗಲ್ವಾ ನಿನಗೆ? ಇಷ್ಟೊಂದು ವಯಸ್ಸಾಗಿದೆ, ಅಷ್ಟು ಗೊತ್ತಾಗೋದಿಲ್ವ ನಿನಗೆ ಅಂತ ಸೀತಾಲಕ್ಷ್ಮಿಯವ್ರ ಮುಖನ ನೋಡ್ತಾನೆ. ಅದಕ್ಕೆ ಸೀತಾಲಕ್ಷ್ಮಿಯವರು ಮುಗುಳ್ನಕ್ಕು, ನನಗೆ ಎಲ್ಲ ಗೊತ್ತಾಗುತ್ತೆ, ಎಲ್ಲ ಗೊತ್ತಿರೋದಕ್ಕೆ ನಾನು ನಾಳೆ ನಿಮ್ಮ ಶಾಸ್ತ್ರಕ್ಕೆ ಏರ್ಪಾಡು ಮಾಡಿದ್ದೀನಿ, ಇವತ್ತೊಂದಿನ ನೀನು ಒಬ್ಬನೇ ನಿನ್ನ ರೂಮಲ್ಲಿ ಮಲಗು ಅಂತ ಹೇಳ್ತಾರೆ. ಅದಕ್ಕೆ ಬೇಜಾರು ಮಾಡಿಕೊಂಡ ಸಿದ್ಧಾರ್ಥ್ ಅಪೇಕ್ಷಾ ಮುಖನ ನೋಡ್ತಾರೆ. ಆದರೆ ಅವಳಂತೂ ಕತ್ತೆತ್ತಿ ನೋಡೋದೇ ಇಲ್ಲ. ಸರಿ ಸೀತು, ಹೋಗಲಿ, ಅಪೇಕ್ಷಾಗೆ ನನ್ನ ರೂಮಲ್ಲಿ ಇರೋ ಅವಳಿಗೋಸ್ಕರ ತಂದಿರೋ ಬಟ್ಟೆಗಳನ್ನ ಕೊಟ್ಟು ಕಳಿಸ್ತೀನಿ. ಈ ಸೀರೆ ಹಾಕ್ಕೊಂಡು ರಾತ್ರಿ ಎಲ್ಲ ಹೇಗೆ ಮಲಗ್ತಾಳೆ? ನಾನು ಅವಳಿಗೋಸ್ಕರ ನೈಟ್ ಡ್ರೆಸ್ ಕೂಡ ತಂದಿದ್ದೀನಿ, ಅದನ್ನು ಕೊಟ್ಟು ಕಳಿಸ್ತೀನಿ, ಬಾ ಅಪೇಕ್ಷಾ ನೀನು ತಗೊಂಡು ಬರುವಂತೆ ಅಂತ ಅವಳ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋಕ್ಕೆ ಹೋಗ್ತಾನೆ ಸಿದ್ಧಾರ್ಥ್. ಅವನ ಶರ್ಟ್ ಕಾಲರ್ ಹಿಡಿದು ಎಳೆದು ನಿಲ್ಲಿಸಿದ ಸೀತಾಲಕ್ಷ್ಮಿಯವರು, ಅವಳೇನು ಬರೋದು ಬೇಡ, ನೀನು ಒಬ್ಬನೇ ಹೋಗಿ ತಗೊಂಡು ಬಾ ಅಂತ ಹೇಳಿ ಅಪೇಕ್ಷಾನ ಅಲ್ಲೇ ನಿಲ್ಲಿಸ್ಕೋತಾರೆ. ಇದರಿಂದ ಕೋಪಗೊಂಡ ಸಿದ್ಧಾರ್ಥ್ ಮುಖನ ಸಪ್ಪೆ ಮಾಡಿಕೊಂಡು ಸೀದಾ ತನ್ನ ರೂಮಿಗೆ ಹೋಗ್ತಾನೆ. ಆದರೆ ಅವನು ಡ್ರೆಸ್ನ ತಗೊಂಡು ಬರೋದಿಲ್ಲ. ಇತ್ತ ಸೀತಾಲಕ್ಷ್ಮಿಯವರು ಅಪೇಕ್ಷಾನ ಅವ್ರ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಅಪೇಕ್ಷಾನ ಬೆಡ್ ಮೇಲೆ ಕೂರಿಸಿ ತಾವು ಕೂಡ ಅವಳ ಪಕ್ಕದಲ್ಲಿ ಕೂತ್ಕೋತಾರೆ. ಅಪೇಕ್ಷಾ ಕಡೆ ತಿರುಗಿ ನೋಡ್ತಾ, ಹೊಸ ಜಾಗ ಅಲ್ವಾ, ನಿನಗೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು ಅನಿಸುತ್ತೆ, ಆದರೆ ಯಾವುದೇ ರೀತಿ ಸಂಕೋಚ ಪಟ್ಕೋಬೇಡ ಕಂದ, ನಿನಗೆ ಏನೇ ಬೇಕಾದರೂ ಅಥವಾ ಏನೇ ಹೇಳಬೇಕು ಅನಿಸಿದ್ರು ನನ್ನ ಹತ್ರ ಹೇಳು ಪುಟ್ಟ. ನಮ್ಮ ಸಿದ್ಧಾರ್ಥ್ ಮೊದಲು ಹೇಗಿದ್ದ ಗೊತ್ತಾ, ಆದರೆ ಅವನು ನಿನ್ನನ್ನು ಪ್ರೀತಿ ಮಾಡೋಕ್ಕೆ ಶುರು ಮಾಡಿದಾಗ್ಲಿಂದ ತುಂಬಾ ಬದಲಾಗಿದ್ದಾನೆ, ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ ಕಂದ. ಹೇಗೋ ನೀನು ಬಂದ ಮೇಲೆ ಅವನ ಜೀವನ ಸರಿ ಹೋಯ್ತಲ್ಲ, ಅಷ್ಟೇ ಸಾಕು ನನಗೆ. ಅವನು ನೋಡೋಕ್ಕೆ ಒರಟನಾಗಿ ಕಂಡ್ರು ಅವನ ಮನಸ್ಸು ಮಗು ಥರ, ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾನೆ ಅವನು. ನಿನ್ನ ಮದುವೆ ಬೇರೆಯವ್ರ ಜೊತೆ ಫಿಕ್ಸ್ ಆಗಿದೆ ಅಂತ ಅವನಿಗೆ ಗೊತ್ತಾಗಿ ಹೇಗೆ ಆಗಿ ಹೋಗಿದ್ದ ಗೊತ್ತಾ? ಕೊನೆಗೂ ಆ ದೇವರು ನಮ್ಮ ಕೈ ಬಿಡಲಿಲ್ಲ. ನಮ್ಮ ಸಿದ್ದು ಅವನು ಇಷ್ಟಪಟ್ಟಿರೋ ಹುಡುಗಿನೇ ಈ ಮನೆ ಸೊಸೆಯಾಗಿ ಕರ್ಕೊಂಡು ಬರೋ ಹಾಗೆ ಆಯಿತು. ನನಗಂತೂ ತುಂಬಾ ಸಂತೋಷ ಆಯಿತು. ಸರಿ ಪುಟ್ಟ, ನಿನಗೂ ತುಂಬ ಸುಸ್ತಾಗಿದೆ, ಮಲ್ಗು ಅಂತ ಹೇಳಿದ್ರು. ಓ, ಮರ್ತೇ ಬಿಟ್ಟೆ ನಾನು, ಅವನು ನಿನಗೋಸ್ಕರ ನೈಟ್ ಡ್ರೆಸ್ ತಗೊಂಡು ಬಂದಿದ್ದೀನಿ ಅಂತ ಹೇಳ್ದ. ನಿನಗೂ ಸೀರೆ ಹಾಕ್ಕೊಂಡು ಮಲಗೋದಕ್ಕೆ ರೂಢಿ ಇಲ್ಲ ಅನಿಸುತ್ತೆ. ಅವನು ನೀನೇ ಬರಲಿ ಅಂತ ಕಾಯ್ತಿರ್ಬೇಕು, ಹೋಗಿ ಬೇಗ ಇಸ್ಕೊಂಡು ಬಾ ಪುಟ್ಟ ಅಂತ ಹೇಳ್ತಾರೆ. ಅದಕ್ಕೆ ಅಪೇಕ್ಷಾ, ಇಲ್ಲ ಅಜ್ಜಿ, ಪರವಾಗಿಲ್ಲ, ನಾನು ಇದರಲ್ಲೇ ಮಲಗ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಸೀತಾಲಕ್ಷ್ಮಿಯವರು, ಅವನು ನಿನಗೋಸ್ಕರನೇ ರೂಮಲ್ಲಿ ಕಾಯ್ತಾ ಇರ್ತಾನೆ, ಬೇಗ ಹೋಗಿ ಬಾ ಪುಟ್ಟ, ನಿಮ್ಮನ್ನು ಇವತ್ತೊಂದಿನ ಕಾಯಿಸ್ತಾ ಇರೋದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಂತ ಅಪೇಕ್ಷಾ ಮುಖನ ನೋಡ್ತಾರೆ. ಅದಕ್ಕೆ ಅಪೇಕ್ಷಾ, ದಯವಿಟ್ಟು ನೀವು ಹಾಗೆಲ್ಲ ಮಾತಾಡಬೇಡಿ ಅಜ್ಜಿ, ನೀವು ಮಾಡೋದೆಲ್ಲ ನಮ್ಮ ಒಳ್ಳೆಯದಕ್ಕೆ ತಾನೇ ಅಂತ ಸೀತಾಲಕ್ಷ್ಮಿಯವ್ರ ಭುಜಕ್ಕೆ ಒರಗ್ತಾಳೆ. ನಾನು ಈ ಸೀರೆಯಲ್ಲೇ ಮಲಗ್ತೀನಿ ಅಜ್ಜಿ, ನನಗೆ ಇದೆಲ್ಲ ಅಭ್ಯಾಸ ಇದೆ ಅಂತ ಹೇಳ್ತಾಳೆ ಅಪೇಕ್ಷಾ. ಅದಕ್ಕೆ ಸೀತಾಲಕ್ಷ್ಮಿಯವರು,
ಆದರೂ ಕೂಡ ನೀನು ಹೋಗಿ ಅವನನ್ನು ಮಾತಾಡಿಸ್ಕೊಂಡು ಬೇಗ ಬಾ ಪುಟ್ಟ, ಇಲ್ಲ ಅಂದರೆ ಅವನು ತುಂಬ ಕೋಪ ಮಾಡ್ಕೋತಾನೆ ಅಂತ ಅಪೇಕ್ಷಾ ಎಷ್ಟೇ ಬೇಡ ಅಂತ ಹೇಳಿದ್ರು ಬಲವಂತವಾಗಿ ಅಪೇಕ್ಷಾನ ಸಿದ್ಧಾರ್ಥ್ ರೂಮಿಗೆ ಹೋಗೋಕ್ಕೆ ಹೇಳ್ತಾರೆ. ಅಪೇಕ್ಷಾಗೆ ಸಿದ್ಧಾರ್ಥ್ ರೂಮಿಗೆ ಹೋಗೋಕ್ಕೆ ಒಂಥರ ಹಿಂಜರಿಕೆ ಆಗ್ತಾ ಇರುತ್ತೆ. ಆಗಲೇ ಅವನು ಅವಳನ್ನು ತಬ್ಬಿ ಅವಳ ತುಟಿಗಳಿಗೆ ಚುಂಬಿಸಿದ್ದು ನೆನಪಾಗಿ ಒಂಥರ ಭಯ ಶುರುವಾಗುತ್ತೆ. ಆದರೂ ಕೂಡ ನಿಧಾನವಾಗಿ ಒಂದೊಂದೇ ಹೆಜ್ಜೆ ಇಟ್ಟು ಸಿದ್ಧಾರ್ಥ್ ರೂಮಿಗೆ ಹೋಗ್ತಾಳೆ ಅಪೇಕ್ಷಾ.